ಒಂದು ಒಳ್ಳೆಯ ಭಾವನಾತ್ಮಕ ರೈತನ ಕಥೆಯಿದೆ. ಮಣ್ಣಿನ ಮಗ ಬಸವಣ್ಣನ ಕಥೆ. ಹಳ್ಳಿಯ ಅಂಚಿನಲ್ಲಿ ಒಂದು ಚಿಕ್ಕ ಮನೆ, ಮಣ್ಣಿನಿಂದ ಕಟ್ಟಿದ ಗೋಡೆಗಳು, ಮೇಲ್ಛಾವಣಿಗೆ ಹಳೆಯ ಚಪ್ಪರ. ಮನೆಯ ಮುಂದೆ ತುಳಸಿ ಕಟ್ಟೆ, ಅಂಗಳದಲ್ಲಿ 2 ಹಸುಗಳು. ಆ ಮನೆಯ ಒಡೆಯನೇ ಬಸವಣ್ಣ, ಮಣ್ಣಿನ ಮಗ, ರೈತ. ಬಸವಣ್ಣನಿಗೆ ಭೂಮಿಯೆಂದರೆ ಜೀವ. ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲೇ ಎದ್ದು, ಕೈಯಲ್ಲಿ ಗದ್ದಲ, ತಲೆಯ ಮೇಲೆ ಗಮಚ ಹಾಕಿಕೊಂಡು ಹೊಲಕ್ಕೆ ಹೋಗುವುದು ಅವನ ದಿನಚರಿ. ಮಣ್ಣನ್ನು ಮುಟ್ಟಿದಾಗ ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಸಂತೋಷ ಹೊಳೆಯುತ್ತಿತ್ತು. ಅವನ ತಂದೆ ಹೇಳುತ್ತಿದ್ದ ಮಾತು ಅವನಿಗೆ ಇನ್ನೂ ನೆನಪಿತ್ತು. ಮಗ, ಭೂಮಿಗೆ ಪ್ರೀತಿ ಕೊಟ್ಟರೆ ಅದು ಅನ್ನವಾಗಿ ಮರಳಿಕೊಡುತ್ತೆ. ಕಷ್ಟದ ದಿನಗಳು. ಆ ವರ್ಷ ಮಳೆ ಸರಿಯಾಗಿ ಬಂದಿರಲಿಲ್ಲ. ಕೆರೆಗಳು ಬತ್ತಿ ಹೋಗಿದ್ದವು. ಬಸವಣ್ಣ ಬಿತ್ತಿದ ರಾಗಿ, ಜೋಳ ಎಲ್ಲವೂ ಒಣಗುತ್ತಿತ್ತು. ಸಾಲ ಕೊಟ್ಟಿದ್ದ ಸಹಕಾರಿ ಬ್ಯಾಂಕ್ ನೋಟಿಸ್ ಮನೆಗೆ ಬಂದು ಬಿದ್ದಿತ್ತು. ಹಳ್ಳಿಯ ಹಲವರು ನಗರಕ್ಕೆ ಹೋಗಿದ್ದರು. ಇಲ್ಲೇನು ಬದುಕು ಎಂದು ಸ್ನೇಹಿತರು ಕೇಳಿದರು. ಆದರೆ ಬಸವಣ್ಣ ಹೇಳುತ್ತಿದ್ದ, ನಾನು ಮಣ್ಣನ್ನು ಬಿಟ್ಟು ಹೋಗೋದಿಲ್ಲ, ಮಣ್ಣು ನನ್ನನ್ನು ಬಿಡೋದಿಲ್ಲ. ಅವನ ಹೆಂಡತಿ ಗೌರಿ ಮೌನವಾಗಿ ಅವನ ಬೆಂಬಲವಾಗಿದ್ದಳು. ಮಕ್ಕಳಾದ ರಮೇಶ್ ಮತ್ತು ಲಲಿತಾ ಶಾಲೆಗೆ ಹೋಗುತ್ತಿದ್ದರು. ಅವರ ಕಣ್ಣುಗಳಲ್ಲಿ ತಂದೆಯ ಮೇಲೆ ಹೆಮ್ಮೆಯಿತ್ತು, ಆದರೆ ಹೊಟ್ಟೆಯಲ್ಲಿದ್ದ ಹಸಿವು ಮಾತ್ರ ನಿಜವಾಗಿತ್ತು. ನಿರೀಕ್ಷೆಯ ಮಳೆ. ಒಂದು ದಿನ ಸಂಜೆ ಆಕಾಶ ಕಪ್ಪಾಗಿ ಗಾಳಿ ಬೀಸತೊಡಗಿತು. ಬಸವಣ್ಣ ಹೊಲದ ಅಂಚಿನಲ್ಲಿ ನಿಂತು ಆಕಾಶದ ಕಡೆ ನೋಡಿದ. ಮೊದಲ ಮಳೆಬಿಂದು ಅವನ ಕೈಮೇಲೆ ಬಿದ್ದಾಗ ಅವನ ಕಣ್ಣು ತುಂಬಿ ಬಂದವು. ಆ ಮಳೆ 1 ದಿನ ಅಲ್ಲ, 3 ದಿನ ಸುರಿಯಿತು. ಒಣಗಿದ್ದ ಹೊಲ ಮತ್ತೆ ಜೀವ ಪಡೆದುಕೊಂಡಿತು. ಮಣ್ಣಿನ ವಾಸನೆ ಹಳ್ಳಿಯನ್ನೆಲ್ಲ ತುಂಬಿತು. ಬಸವಣ್ಣ ದಿನರಾತ್ರಿ ಶ್ರಮಿಸಿದ, ಗೊಬ್ಬರ ಹಾಕಿದ, ಗಿಡಗಳಿಗೆ ನೀರು ಹಂಚಿದ, ಕಾಳಜಿಯಿಂದೆ ನೋಡಿಕೊಂಡ. ಬೆಳೆಯುವ ಕನಸು. ಕೆಲ ತಿಂಗಳಿನಲ್ಲಿ ಹೊಲ ಹಸಿರಿನಿಂದ ತುಂಬಿತು. ರಾಗಿ ತಲೆ ತಗ್ಗಿಸಿ ನಿಂತಿತ್ತು, ಜೋಳ ಗಾಳಿಗೆ ಕುಣಿಯುತ್ತಿತ್ತು. ಹಳ್ಳಿ ಮತ್ತೆ ಜೀವಂತವಾಯಿತು. ಕೊಯ್ಲಿನ ದಿನ ಬಸವಣ್ಣ ಕೈಯಲ್ಲಿ ಕತ್ತಿ ಹಿಡಿದು ನಿಂತಾಗ ಅವನಿಗೆ ತನ್ನ ತಂದೆ, ತಾತ ಎಲ್ಲರೂ ನೆನಪಾದರು. ಇದು ನನ್ನದು ಮಾತ್ರ ಅಲ್ಲ, ನನ್ನ ಪೀಳಿಗೆಯ ಶ್ರಮ ಎಂದು ಅವನು ಮನಸ್ಸಲ್ಲಿ ಹೇಳಿಕೊಂಡ. ಆ ವರ್ಷ ಅವನ ಬೆಳೆಗೆ ಒಳ್ಳೆಯ ಬೆಲೆ ಬಂತು. ಸಾಲ ತೀರಿಸಿದ. ಮಕ್ಕಳಿಗೆ ಹೊಸ ಪುಸ್ತಕ, ಗೌರಿಗೆ ಹೊಸ ಸೀರೆ ತಂದ. ಮನುಷ್ಯತ್ವದ ಪರೀಕ್ಷೆ. ಒಂದು ದಿನ ನೆರೆಹೊರೆಯ ರೈತ ಶಿವಪ್ಪ ಅವನ ಮನೆಗೆ ಬಂದ. ಕಣ್ಣಲ್ಲಿ ನೀರು. ಬೆಳೆ ನಾಶವಾಗಿದೆ ಬಸವಣ್ಣ, ನನ್ನ ಬಳಿ ಏನೂ ಉಳಿದಿಲ್ಲ ಎಂದ. ಬಸವಣ್ಣ ಕ್ಷಣವೂ ಯೋಚಿಸಲಿಲ್ಲ. ತನ್ನ ಕೊಟ್ಟಿಗೆಯಿಂದ ಸ್ವಲ್ಪ ಅಕ್ಕಿ ಧಾನ್ಯ ತೆಗೆದು ಶಿವಪ್ಪನ ಕೈಗೆ ಇಟ್ಟ. ಇವತ್ತು ನಿನ್ನದು, ನಾಳೆ ನನ್ನದು. ನಾವು ರೈತರು ಒಬ್ಬರನ್ನೊಬ್ಬರು ಕೈಬಿಡಬಾರದು ಎಂದ. ಅಂದು ಬಸವಣ್ಣನ ಮನಿ ಸಣ್ಣದಾಗಿದ್ದರೂ ಅವನ ಹೃದಯ ತುಂಬ ದೊಡ್ಡದಾಗಿತ್ತು. ಬೆಳಗಿನ ಭವಿಷ್ಯ. ಕಾಲ ಬದಲಾಯಿತು. ಸರ್ಕಾರದಿಂದ ಹೊಸ ಯೋಜನೆಗಳು ಬಂದವು. ಬಸವಣ್ಣ ಸಾವಯವ ಕೃಷಿ ಆರಂಭಿಸಿದ. ಮಕ್ಕಳು ಅವನ ಜೊತೆ ಕೈಜೋಡಿಸಿದರು. ರಮೇಶ್ ಕೃಷಿ ಓದಿ ಹಳ್ಳಿಗೆ ಮರಳಿ ಬಂದ. ಲಲಿತಾ ಕೃಷಿ ವಿಜ್ಞಾನಿಯಾಗಿ ರೈತರಿಗೆ ಮಾರ್ಗದರ್ಶನ ಕೊಡಲು ಶುರುಮಾಡಿದಳು. ಒಂದು ದಿನ ಪತ್ರಿಕೆಯಲ್ಲಿ ಶೀರ್ಷಿಕೆ ಬಂತು, ಮಣ್ಣಿನ ಮಗ ಬಸವಣ್ಣ, ಆದರ್ಶ ರೈತ. ಅಂದು ಬಸವಣ್ಣ ಪತ್ರಿಕೆಯನ್ನು ನೋಡಿ ನಗಿದ. ಆಕಾಶದ ಕಡೆ ನೋಡಿ ಹೇಳಿದ, ನಾನು ದೊಡ್ಡವನಲ್ಲ, ನನ್ನ ಭೂಮಿಯೇ ದೊಡ್ಡದು. ಕಥೆಯ ಸಾರ. ಬಸವಣ್ಣನ ಕಥೆ ನಮಗೆ ಹೇಳುವುದು ಒಂದೇ. ರೈತನು ಅನ್ನ ಕೊಡುತ್ತಾನೆ, ಜೀವನ ಕಲಿಸುತ್ತಾನೆ, ಸಹನಶೀಲತೆಯ ಪಾಠ ಹೇಳುತ್ತಾನೆ. ಮಣ್ಣು, ಶ್ರಮ ಮತ್ತು ಮನುಷ್ಯತ್ವ ಒಂದಾದರೆ ಜೀವನ ಸುಂದರವಾಗುತ್ತದೆ.